ತಿರುಪತಿ ತಿಮ್ಮಪ್ಪನ ಹತ್ರ ಏನ್ ಬೇಡ್ಕೊಂಡೆ ಅಂತ ನಿಮಗ್ ಗೊತ್ತಾದ್ರೆ ಶಾಕ್ ಆಗ್ತೀರಾ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ತಿರುಪತಿಗೆ ಬಂದಿದ್ದು ಹಿಂಗಿರುತ್ತೆ ಅಂತ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಮ್ಮೂರಲ್ಲಿ ವರ್ಷಕ್ಕೆ ಒಂದ್ಸಲ ಜಾತ್ರೆ ನಡೆದ್ರೆ ಇಲ್ಲಿ ವರ್ಷ ಪೂರ್ತಿ ಜಾತ್ರೆ ಅಂತ ಇಲ್ಲಿ ಬಂದ್ ನೋಡ್ದಾಗ್ಲೇ ಗೊತ್ತಾಗಿದ್ದು. ಅಲ್ಲಿರೋ ತಿಮ್ಮಪ್ಪ ನೋಡಕ್ಕೆ ನನ್ ವೇಲು ಸ್ಕಾಫ್ ಆಗಿತ್ತು, ನನ್ ಕಣ್ಣು 9 ಅವರ್ ಎದ್ದಿತ್ತು, ಅದ್ರಲ್ಲೂ ತಲೆನೋವು ಬೇರೆ. ಜನರೆಲ್ಲ ಮಲ್ಕೋತಾ ಇದ್ರು, ಇನ್ನೇನೋ ಬಿಡ್ತಾರಲ್ಲ ಏನಕ್ ಮಲ್ಕೋತಾವ್ರೆ ಅನ್ನೋ ಕ್ವಶನ್ಗೆ ಆಮೇಲೆ ಆನ್ಸರ್ ಸಿಕ್ತು. ಫಸ್ಟ್ ಟೈಮ್ ಅಲ್ವಾ, ನನಗೆ ಗೊತ್ತಾಗ್ಲಿಲ್ಲ. ನಾನಂತೂ ಅದೇ ಜೋಶಲ್ಲಿ ಗೋವಿಂದ ಗೋವಿಂದ ಅನ್ಕೊಂಡ್ ದೇವ್ರ ದರ್ಶನ ಮಾಡೇ ಬಿಟ್ಟೆ. ದೇವ್ರ ದರ್ಶನ ಕೊಟ್ಟಾಗ ಹೆಂಗಾಯ್ತು ಗೊತ್ತಾ, ಆ ಫೀಲಿಂಗ್ ನಾನು ಹೇಳಕ್ಕೆ ಆಗಲ್ಲ. ತಲೆನೋವು, ಕಾಲ್ ನೋವು ಎಲ್ಲ ಹೊರಟೋಯ್ತು. ಅಷ್ಟ್ ಅವರ್ ಕಾದಿದ್ದೀವಿ ಅಂತಾನು ಅನಿಸ್ಲಿಲ್ಲ. ನಮ್ಮಮ್ಮ ಹೇಳಿದ್ರು ತಿಮ್ಮಪ್ಪನ ಹತ್ರ ಏನೇ ಕೇಳಿದ್ರು ಕೊಡ್ತಾರೆ ಅಂತ. ನಾನು ಆಗದಿರೋದನ್ನ ಕೇಳಿದೀನಿ. ಬಟ್ ತಿಮ್ಮಪ್ಪನ್ ಭಕ್ತರು ಮನ್ಸ್ ಮಾಡಿದ್ರೆ ಇದು ಯಾವ ಲೆಕ್ಕನೂ ಅಲ್ಲ. ಏನಂದ್ರೆ ನನ್ನ ಪೇಜ್ ಅಲ್ಲಿ 118K ಫಾಲೋವರ್ಸ್ ಇದಾರೆ. ಈ ವಿಡಿಯೋ ಹಾಕಿದ್ 1 ವೀಕ್ ಅಲ್ಲಿ 200K ಏನಾದ್ರು ಆಯ್ತು ಅಂತಂದ್ರೆ ನೆಕ್ಸ್ಟ್ ಡೇನೆ ತಿರುಪತಿಗೆ ಹೋಗಿ ನನ್ನ ಸ್ಯಾಲರಿಲಿ 10,000ನ ಉಂಡಿಗೆ ಹಾಕ್ತೀನಿ. ಪ್ರೂಫ್ ಗೆ ಅಂತಾನೆ ಮತ್ತೆ ವ್ಲಾಗ್ ಮಾಡ್ತೀನಿ. ಈ 1 ವೀಕ್ ಅಲ್ಲಿ 200K ಆದ್ರೆ ಬೆಳಿಗ್ಗೆ 5:30 ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಈ ವೈಬು ತಿರುಪತಿಲಿ ಅಷ್ಟೇ ಸಿಗೋದು ಅನ್ಕೊಂತೀನಿ. ನಾನಂತೂ ಇವಾಗ ಚಾಲೆಂಜ್ ಕಂಪ್ಲೀಟ್ ಮಾಡಕ್ಕೆ ರೆಡಿ ಆಗಿದ್ದೀನಿ. ನಿಮ್ ಸಪೋರ್ಟ್ ಬೇಕು, ಜೊತೆಗೆ ತಿಮ್ಮಪ್ಪನ ಆಶೀರ್ವಾದ ಬೇಕು. ನಾನು ಸೇರಿಸಿ ಕೋಟಿಗೂ ಮೀರಿ ತಿಮ್ಮಪ್ಪನ್ಗೆ ಭಕ್ತರಿದ್ದಾರೆ. ಕೋಟಿ ಬೇಡ, 82,000 ಜನ ತಿಮ್ಮಪ್ಪನ್ ಭಕ್ತರು ಈ ವಿಡಿಯೋ ಏನಾದ್ರು ನೋಡಿದ್ರೆ ಫಾಲೋ ಮಾಡಿ. 200K ಏನಾದ್ರು ಆದ್ರೆ ನಿಜವಾಗ್ಲೂ ತಿಮ್ಮಪ್ಪನ್ ಮಿರಾಕಲ್ ಅನ್ಕೊಂತೀನಿ. ಆ ಮಿರಾಕಲ್ ನ ಮಾಡ್ಬೇಕಾಗಿರೋದು ತಿಮ್ಮಪ್ಪನ್ ಭಕ್ತರು. ದೇವರ ಆಶೀರ್ವಾದ ಮಾಡಿದ್ರೆ ನನ್ ಜೊತೆಗೆ ನೀವು ಖುಷಿ ಪಡಿ. ನೋಡೋಣ ಏನಾಗುತ್ತೆ ಅಂತ. ಗೋವಿಂದ ಗೋವಿಂದ ಅಂತ ಹೇಳ್ತಾ ಸಿಗುವ ಮತ್ತೆ.